ಎಲ್ಲರಿಗೂ ನಮಸ್ಕಾರ. ಡಿಸೆಂಬರ್ 2, 3, 4 ಮತ್ತು 5ರ ಪ್ರಮುಖ ಪ್ರಚಲಿತ ಘಟನೆಗಳು. ಪ್ರಶ್ನೆ 1. ಇತ್ತೀಚೆಗೆ ಯಾರಿಗೆ ಕ್ರಾಫ್ಟ್ ಅವಾರ್ಡನ್ನು ಪ್ರದಾನ ಮಾಡಲಾಗಿದೆ? ಆಯ್ಕೆಗಳು: ಎ. ಸುಧಾಮೂರ್ತಿ, ಬಿ. ಪ್ರಜ್ಞಾಮೂರ್ತಿ, ಸಿ. ಜಯಂತಿ ಮಾಧವನ್, ಡಿ. ಚಂದ್ರಿಕಾ ರಾವ್. ಉತ್ತರ ಎ. ಸುಧಾಮೂರ್ತಿ. ಪ್ರಶ್ನೆ 2. ರಾಜ್ಯದ ಅನ್ನ ಸುವಿಧಾ ಯೋಜನೆಯ ಮುಖ್ಯ ಉದ್ದೇಶ ಯಾವುದು? ಆಯ್ಕೆಗಳು: ಎ. ಕೃಷಿಕರಿಗೆ ಉದ್ಯೋಗ ಒದಗಿಸುವುದು, ಬಿ. ಬಡ ವಯೋವೃದ್ಧರಿಗೆ ಪಡಿತರ ಚೀಟಿದಾರರಾಗಿದ್ದರೆ ಉಚಿತ ಪಡಿತರ ವಿತರಿಸಲು, ಸಿ. ಗ್ರಾಮೀಣ ಮನೆಗಳನ್ನು ನಿರ್ಮಿಸುವುದು, ಡಿ. ಸಾವಯವ ಕೃಷಿಯನ್ನು ಉತ್ತೇಜಿಸುವುದು. ಉತ್ತರ ಬಿ. ಬಡ ವಯೋವೃದ್ಧರಿಗೆ ಪಡಿತರ ಚೀಟಿದಾರರಾಗಿದ್ದರೆ ಉಚಿತ ಪಡಿತರ ವಿತರಿಸಲು. ಪ್ರಶ್ನೆ 3. ಅನ್ನ ಸುವಿಧಾ ಯೋಜನೆ ಯಾವ ವಯಸ್ಸಿನ ನಾಗರಿಕರಿಗಾಗಿ ಪ್ರಾರಂಭಿಸಲಾಗಿದೆ? ಆಯ್ಕೆಗಳು: ಎ. 60 ವರ್ಷಕ್ಕಿಂತ ಹೆಚ್ಚು, ಬಿ. 70 ವರ್ಷಕ್ಕಿಂತ ಹೆಚ್ಚು, ಸಿ. 75 ವರ್ಷಕ್ಕಿಂತ ಹೆಚ್ಚು, ಡಿ. 80 ವರ್ಷಕ್ಕಿಂತ ಹೆಚ್ಚು. ಉತ್ತರ ಸಿ. 75 ವರ್ಷಕ್ಕಿಂತ ಹೆಚ್ಚು. ಪ್ರಶ್ನೆ 4. ಇತ್ತೀಚೆಗೆ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿಗಳ ಕಚೇರಿಯ ಹೆಸರನ್ನು ಬದಲಿಸಿದೆ. ಹೊಸ ಹೆಸರು ಯಾವುದು? ಆಯ್ಕೆಗಳು: ಎ. ಲೋಕ ಕಲ್ಯಾಣ ಸದನ್, ಬಿ. ಭಾರತ್ ಮಂಟಪಂ, ಸಿ. ಪ್ರಧಾನ ಕಲ್ಯಾಣ, ಡಿ. ಸೇವಾ ತೀರ್ಥ. ಉತ್ತರ ಡಿ. ಸೇವಾ ತೀರ್ಥ. ಪ್ರಶ್ನೆ 5. ಇತ್ತೀಚೆಗೆ ಸುದ್ದಿಯಲ್ಲಿರುವ ಸಂಚಾರ ಸಾಥಿ ಪೋರ್ಟಲ್ನ ಮುಖ್ಯ ಉದ್ದೇಶ ಏನು? ಆಯ್ಕೆಗಳು: ಎ. ಕಳೆದು ಹೋದ ಅಥವಾ ಕಳ್ಳತನವಾದ ಮೊಬೈಲ್ಗಳನ್ನು ಬ್ಲಾಕ್ ಮಾಡುವುದು, ಬಿ. ವಿದ್ಯುತ್ ಬಿಲ್ ಪಾವತಿಸುವುದು, ಸಿ. ಪಾಸ್ಪೋರ್ಟ್ಗೆ ಅರ್ಜಿ ಸಲ್ಲಿಸುವುದು, ಡಿ. ಆಧಾರ್ ಡೌನ್ಲೋಡ್ ಮಾಡುವುದು. ಉತ್ತರ ಎ. ಕಳೆದು ಹೋದ ಅಥವಾ ಕಳ್ಳತನವಾದ ಮೊಬೈಲ್ಗಳನ್ನು ಬ್ಲಾಕ್ ಮಾಡುವುದು. ಪ್ರಶ್ನೆ 6. ಸಂಸತ್ತು ರಾಜ್ಯಗಳಲ್ಲಿ ಇರುವ ರಾಜ್ಯಪಾಲ, ರಾಜಭವನ ಎಂಬ ಹೆಸರನ್ನು ಬದಲಿಸಿ ಯಾವ ಹೊಸ ಹೆಸರನ್ನು ಬಳಸಲು ಸೂಚಿಸಿದೆ? ಆಯ್ಕೆಗಳು: ಎ. ರಾಜ್ಯ ಕೇಂದ್ರ, ಬಿ. ಕೇಂದ್ರ ನಿವಾಸ, ಸಿ. ಲೋಕಭವನ, ಡಿ. ರಾಷ್ಟ್ರೀಯ ಕಾರ್ಯಾಲಯ. ಉತ್ತರ ಸಿ. ಲೋಕಭವನ. ಪ್ರಶ್ನೆ 7. 2027 ಜನಗಣತಿಯ ಮೊದಲ ಹಂತ ಯಾವಾಗ ಆರಂಭವಾಗಲಿದೆ? ಆಯ್ಕೆಗಳು: ಎ. ಏಪ್ರಿಲ್ 2026, ಬಿ. ಮೇ 2026, ಸಿ. ಡಿಸೆಂಬರ್ 2026, ಡಿ. ಏಪ್ರಿಲ್ 2027. ಉತ್ತರ ಎ. ಏಪ್ರಿಲ್ 2026. ಪ್ರಶ್ನೆ 8. ಜನಗಣತಿ 2027ರ ಪ್ರಕ್ರಿಯೆಯನ್ನು ಯಾವ ಸಚಿವಾಲಯ ನೋಡಿಕೊಳ್ಳುತ್ತದೆ? ಆಯ್ಕೆಗಳು: ಎ. ಐಟಿ ಮತ್ತು ಸಂಪರ್ಕ ಸಚಿವಾಲಯ, ಬಿ. ನೀತಿ ಆಯೋಗ, ಸಿ. ಗೃಹ ವ್ಯವಹಾರಗಳ ಸಚಿವಾಲಯ, ಡಿ. ಅಂಕಿ ಅಂಶ ಸಚಿವಾಲಯ. ಉತ್ತರ ಸಿ. ಗೃಹ ವ್ಯವಹಾರಗಳ ಸಚಿವಾಲಯ. ಪ್ರಶ್ನೆ 9. ಕರ್ನಾಟಕದಲ್ಲಿ ಮಹಿಳಾ ನೌಕರರ ದಿನವನ್ನಾಗಿ ಯಾವ ದಿನ ಆಚರಿಸಲು ನಿರ್ಧರಿಸಲಾಗಿದೆ? ಆಯ್ಕೆಗಳು: ಎ. ಮಾರ್ಚ್ 8, ಬಿ. ಅಕ್ಟೋಬರ್ 11, ಸಿ. ಸೆಪ್ಟೆಂಬರ್ 5, ಡಿ. ಸೆಪ್ಟೆಂಬರ್ 13. ಉತ್ತರ ಡಿ. ಸೆಪ್ಟೆಂಬರ್ 13. ಪ್ರಶ್ನೆ 10. ರಷ್ಯಾಗೆ ಆಫ್ರಿಕಾ ಖಂಡದಲ್ಲಿ ಮೊದಲ ನೌಕಾನೆಲೆ ಸ್ಥಾಪಿಸಲು ಒಪ್ಪಂದ ಅನುಮೋದಿಸಿದ ದೇಶ ಯಾವುದು? ಆಯ್ಕೆಗಳು: ಎ. ಈಜಿಪ್ಟ್, ಬಿ. ಕೀನ್ಯಾ, ಸಿ. ಸುಡಾನ್, ಡಿ. ಇಥಿಯೋಪಿಯಾ. ಉತ್ತರ ಸಿ. ಸುಡಾನ್. ಪ್ರಶ್ನೆ 11. ಭಾರತದ ಮೊದಲ ವಾಟರ್ ಪಾಸಿಟಿವ್ ವಿಮಾನ ನಿಲ್ದಾಣ ಯಾವುದು? ಆಯ್ಕೆಗಳು: ಎ. ಛತ್ರಪತಿ ಶಿವಾಜಿ ಮಹಾರಾಜ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮುಂಬೈ, ಬಿ. ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನವದೆಹಲಿ, ಸಿ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರು, ಡಿ. ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹೈದರಾಬಾದ್. ಉತ್ತರ ಬಿ. ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನವದೆಹಲಿ. ಪ್ರಶ್ನೆ 12. 2025ರ ಜೈವಿಕ ಶಸ್ತ್ರಾಸ್ತ್ರ ಒಪ್ಪಂದದ BWC ಬಯೋಲಾಜಿಕಲ್ ವೆಪನ್ಸ್ ಕನ್ವೆನ್ಷನ್ 50ನೇ ವಾರ್ಷಿಕ ಸಮಾರಂಭವನ್ನು ಎಲ್ಲಿ ನಡೆಸಲಾಯಿತು? ಆಯ್ಕೆಗಳು: ಎ. ನವದೆಹಲಿ, ಬಿ. ನೈರೋಬಿ, ಸಿ. ಟೋಕಿಯೋ, ಡಿ. ಜಿನೆವಾ. ಉತ್ತರ ಎ. ನವದೆಹಲಿ. ಪ್ರಶ್ನೆ 13. 2025ರ ಫಿಡೆ ವಿಶ್ವಕಪ್ ಚಾಂಪಿಯನ್ ಆಗಿ ಗೋವಾದಲ್ಲಿ ನಡೆದ ಟೈ ಬ್ರೇಕ್ ಜಯದ ನಂತರ ಯಾರು ವಿಜೇತರಾದರು? ಆಯ್ಕೆಗಳು: ಎ. ವೇಇ, ಬಿ. ಆಂಡ್ರೆ ಎಸಿಪೆಂಕೋ, ಸಿ. ನೋರ್ಡಿರ್ಬೆಕ್ ಅಪ್ಸ್ತು ಸತೋತೋರ್, ಡಿ. ಜಾವೋಕಿರ್ ಸಿಂದರೋವ್. ಉತ್ತರ ಡಿ. ಜಾವೋಕಿರ್
ಸಿಂದರೋವ್. ಪ್ರಶ್ನೆ 14. 2025 ಫಿಡೆ ವಿಶ್ವಕಪ್ ವಿಜೇತ ಜಾವೋಖಿರ್ ಸಿಂದರೋವ್ ಯಾವ ದೇಶವನ್ನು ಪ್ರತಿನಿಧಿಸುತ್ತಾರೆ? ಆಯ್ಕೆಗಳು ಎ ರಷ್ಯಾ, ಬಿ ಚೀನಾ, ಸಿ ಉಜ್ಬೆಕಿಸ್ತಾನ್, ಡಿ ಭಾರತ. ಉತ್ತರ ಸಿ ಉಜ್ಬೆಕಿಸ್ತಾನ್. ಪ್ರಶ್ನೆ 15. ಗೋವಾದಲ್ಲಿ ನಡೆದ 2025 ಫಿಡೆ ವಿಶ್ವಕಪ್ನಲ್ಲಿ ರನ್ನರ್ ಅಪ್ ಸ್ಥಾನ ಪಡೆದವರು ಯಾರು? ಆಯ್ಕೆಗಳು ಎ ವಿಇಇ, ಬಿ ಆಂಡ್ರೆ ಎಸೆಪೆಂಕೋ, ಸಿ ಜಾವೋಖಿರ್ ಸಿಂದರೋವ್, ಡಿ ನೋಡಿರ್ಬೇಕ್ ಅಬ್ಸ್ತುಸೊತೋತೋರ್. ಉತ್ತರ ಎ ವಿಇಇ. ಪ್ರಶ್ನೆ 16. ಸ್ವಾಗತ್ ಎಫ್ಐಯನ್ನು ಯಾವ ಸಂಸ್ಥೆ ಆರಂಭಿಸಿದೆ? ಆಯ್ಕೆಗಳು ಎ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಬಿ ಭಾರತ ಸರ್ಕಾರ, ಸಿ ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಡಿ ವಿಶ್ವ ಬ್ಯಾಂಕ್. ಉತ್ತರ ಸಿ ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಪ್ರಶ್ನೆ 17. ಸ್ವಾಗತ್ ಎಫ್ಐಯ ಮುಖ್ಯ ಉದ್ದೇಶ ಏನು? ಆಯ್ಕೆಗಳು ಎ ಕೃಷಿ ಉತ್ಪಾದನೆ ಹೆಚ್ಚಿಸಲು, ಬಿ ದೇಶೀಯ ಹೂಡಿಕೆ ಪ್ರೋತ್ಸಾಹಿಸಲು, ಸಿ ಬ್ಯಾಂಕಿಂಗ್ ಸುಧಾರಣೆಗಳಿಗೆ ಸಹಾಯ ಮಾಡಲು, ಡಿ ವಿದೇಶಿ ಹೂಡಿಕೆದಾರರಿಗೆ ಸುಲಭ ಪ್ರವೇಶ ಕಲ್ಪಿಸಲು. ಉತ್ತರ ಡಿ ವಿದೇಶಿ ಹೂಡಿಕೆದಾರರಿಗೆ ಸುಲಭ ಪ್ರವೇಶ ಕಲ್ಪಿಸಲು. ಪ್ರಶ್ನೆ 18. ಸ್ವಾಗತ್ ಎಫ್ಐ ಎಂಬುದು ಯಾವುದರ ಸಂಕ್ಷಿಪ್ತ ರೂಪ? ಆಯ್ಕೆಗಳು ಎ ಸಿಂಗಲ್ ವಿಂಡೋ ಆಟೋಮೆಟಿಕ್ ಆ್ಯಂಡ್ ಜನರಲೈಸ್ಡ್ ಆಕ್ಸೆಸ್ ಫಾರ್ ಟ್ರಸ್ಟೆಡ್ ಫಾರಿನ್ ಇನ್ವೆಸ್ಟರ್ಸ್, ಬಿ ಸೆಕ್ಯೂರ್ ವಿಂಡೋ ಆಕ್ಸೆಸ್ ಫಾರ್ ಗ್ಲೋಬಲ್ ಆ್ಯಂಡ್ ಟ್ರಸ್ಟೆಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಸಿ ಸಿಂಗಲ್ ವರ್ಲ್ಡ್ ವೈಡ್ ಆಕ್ಸೆಸ್ ಗೇಟ್ವೇ ಫಾರ್ ಅಡ್ವಾನ್ಸ್ಡ್ ಟ್ರೇಡ್ ಆ್ಯಂಡ್ ಫಿನಾನ್ಸ್ ಇನ್ವೆಸ್ಟರ್ಸ್, ಡಿ ಸಿಸ್ಟಮೆಟಿಕ್ ವಿಂಡೋ ಏಡ್ ಫಾರ್ ಗವರ್ಮೆಂಟ್ ಆ್ಯಂಡ್ ಅಲೈಡ್ ಟ್ರೇಡರ್ಸ್ ಫಾರಿನ್ ಇನ್ವೆಸ್ಟ್ಮೆಂಟ್. ಉತ್ತರ ಎ ಸಿಂಗಲ್ ವಿಂಡೋ ಆಟೋಮೆಟಿಕ್ ಆ್ಯಂಡ್ ಜನರಲೈಸ್ಡ್ ಆಕ್ಸೆಸ್ ಫಾರ್ ಟ್ರಸ್ಟೆಡ್ ಫಾರಿನ್ ಇನ್ವೆಸ್ಟರ್ಸ್. ಪ್ರಶ್ನೆ 19. ಎಕುವರಿನ್ ಅಭ್ಯಾಸವನ್ನು ಭಾರತ ಮತ್ತು ಯಾವ ರಾಷ್ಟ್ರದ ನಡುವೆ ವಾರ್ಷಿಕವಾಗಿ ನಡೆಸಲಾಗುತ್ತದೆ? ಆಯ್ಕೆಗಳು ಎ ಭೂತಾನ್, ಬಿ ಮಾಲ್ಡೀವ್ಸ್, ಸಿ ಜಪಾನ್, ಡಿ ಶ್ರೀಲಂಕಾ. ಉತ್ತರ ಬಿ ಮಾಲ್ಡೀವ್ಸ್. ಪ್ರಶ್ನೆ 20. 2025 ಎಕುವರಿನ್ ಅಭ್ಯಾಸವನ್ನು ಭಾರತದಲ್ಲಿ ಯಾವ ರಾಜ್ಯದಲ್ಲಿ ನಡೆಸಲಾಗುತ್ತಿದೆ? ಆಯ್ಕೆಗಳು ಎ ಗೋವಾ, ಬಿ ಪಂಜಾಬ್, ಸಿ ಅಸ್ಸಾಂ, ಡಿ ಕೇರಳ. ಉತ್ತರ ಡಿ ಕೇರಳ. ಪ್ರಶ್ನೆ 21. ಯಾವ ಭಾರತೀಯ ರಾಜ್ಯವು ತನ್ನ ಭೌಗೋಳಿಕ ಸೂಚ್ಯಂಕ ಪಟ್ಟಿಗೆ 5 ಹೊಸ ಉತ್ಪನ್ನಗಳನ್ನು ಸೇರಿಸಿ ಒಟ್ಟು ಸಂಖ್ಯೆಯನ್ನು 74ಕ್ಕೆ ತೆಗೆದುಕೊಂಡಿದೆ? ಆಯ್ಕೆಗಳು ಎ ಕೇರಳ, ಬಿ ಕರ್ನಾಟಕ, ಸಿ ತಮಿಳುನಾಡು, ಡಿ ಆಂಧ್ರಪ್ರದೇಶ. ಉತ್ತರ ಸಿ ತಮಿಳುನಾಡು. ಪ್ರಶ್ನೆ 22. ಭೌಗೋಳಿಕ ಸೂಚ್ಯಂಕ ಟ್ಯಾಗ್ ಮುಖ್ಯವಾಗಿ ಯಾವುದಕ್ಕೆ ಸಂಬಂಧಿಸಿದೆ? ಆಯ್ಕೆಗಳು ಎ ವಿಶಿಷ್ಟ ಪ್ರಾದೇಶಿಕ ಉತ್ಪನ್ನಗಳು, ಬಿ ರಾಷ್ಟ್ರೀಯ ಪರಂಪರೆ ಸ್ಥಳಗಳು, ಸಿ ಆದಾಯ ತೆರಿಗೆ ವರ್ಗ, ಡಿ ಪರಿಸರ ವಲಯಗಳು. ಉತ್ತರ ಎ ವಿಶಿಷ್ಟ ಪ್ರಾದೇಶಿಕ ಉತ್ಪನ್ನಗಳು. ಪ್ರಶ್ನೆ 23. ಭಾರತದಲ್ಲಿ ಭೌಗೋಳಿಕ ಸೂಚ್ಯಂಕ ಪ್ರಮಾಣೀಕರಣವನ್ನು ನಿಯಂತ್ರಿಸಿ ಅನುಮೋದಿಸುವ ಸಂಸ್ಥೆ ಯಾವುದು? ಆಯ್ಕೆಗಳು ಎ ಯುನೆಸ್ಕೋ, ಬಿ ನೀತಿ ಆಯೋಗ, ಸಿ ರಿಸರ್ವ್ ಬ್ಯಾಂಕ್, ಡಿ ಭೌಗೋಳಿಕ ಸೂಚ್ಯಂಕ ರಿಜಿಸ್ಟ್ರಿ ಚೆನ್ನೈ. ಉತ್ತರ ಡಿ ಭೌಗೋಳಿಕ ಸೂಚ್ಯಂಕ ರಿಜಿಸ್ಟ್ರಿ ಚೆನ್ನೈ. ಪ್ರಶ್ನೆ 24. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಮುಖ್ಯಸ್ಥರು ಅನಂತ ನ್ಯಾವಿಗೇಷನ್ ಅತ್ಯುನ್ನತ ಕೇಂದ್ರವನ್ನು ಯಾವ ನಗರದಲ್ಲಿ ಉದ್ಘಾಟಿಸಿದರು? ಆಯ್ಕೆಗಳು ಎ ಬೆಂಗಳೂರು, ಬಿ ತಿರುವನಂತಪುರಂ, ಸಿ ಹೈದರಾಬಾದ್, ಡಿ ಚೆನ್ನೈ. ಉತ್ತರ ಬಿ ತಿರುವನಂತಪುರಂ. ಪ್ರಶ್ನೆ 25. ಇಸ್ರೋ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಪ್ರಸ್ತುತ ಅಧ್ಯಕ್ಷರು ಯಾರು? ಆಯ್ಕೆಗಳು ಎ ಎಸ್ ಸೋಮನಾಥನ್, ಬಿ ಕೆ ಸಿವನ್, ಸಿ ವಿ ನಾರಾಯಣನ್, ಡಿ ಜಿ ಮಾಧವನ್ ನಾಯರ್. ಉತ್ತರ ಸಿ ವಿ ನಾರಾಯಣನ್. ಪ್ರಶ್ನೆ 26. ಇಸ್ರೋ ಸ್ಥಾಪನೆಯ ವರ್ಷ ಹಾಗೂ ಮುಖ್ಯ ಕಚೇರಿ ಎಲ್ಲಿದೆ? ಆಯ್ಕೆಗಳು ಎ 1959 ನವದೆಹಲಿ, ಬಿ 1969 ಬೆಂಗಳೂರು, ಸಿ 1975 ಹೈದರಾಬಾದ್, ಡಿ 1980 ಚೆನ್ನೈ. ಉತ್ತರ ಬಿ 1969 ಬೆಂಗಳೂರು. ಪ್ರಶ್ನೆ 27. ಭಾರತದ ಕ್ವಾಂಟಮ್ ರಸ್ತೆ ನಕ್ಷೆ ಯಾವ ಸರ್ಕಾರಿ ಉಪಕ್ರಮದ ಅಡಿಯಲ್ಲಿ ಬಿಡುಗಡೆ ಮಾಡಲಾಯಿತು?
ಆಯ್ಕೆಗಳು ಎ ಡಿಜಿಟಲ್ ಇಂಡಿಯಾ, ಬಿ ಆತ್ಮನಿರ್ಭರ್ ಭಾರತ ಅಭಿಯಾನ, ಸಿ ಮೇಕ್ ಇನ್ ಇಂಡಿಯಾ, ಡಿ ನೀತಿ ಆಯೋಗದ ಫ್ರಂಟಿಯರ್ ಟೆಕ್ ಹಬ್. ಉತ್ತರ ಡಿ ನೀತಿ ಆಯೋಗದ ಫ್ರಂಟಿಯರ್ ಟೆಕ್ ಹಬ್. ಪ್ರಶ್ನೆ 28. ಕ್ವಾಂಟಮ್ ರಸ್ತೆ ನಕ್ಷೆಗಾಗಿ ಭಾರತದೊಂದಿಗೆ ಯಾವ ಜಾಗತಿಕ ತಂತ್ರಜ್ಞಾನ ಕಂಪನಿಯು ಸಹಕರಿಸಿತು? ಆಯ್ಕೆಗಳು ಎ ಗೂಗಲ್, ಬಿ ಐಬಿಎಂ, ಸಿ ಇಂಟೆಲ್, ಡಿ ಮೈಕ್ರೋಸಾಫ್ಟ್. ಉತ್ತರ ಬಿ ಐಬಿಎಂ. ಪ್ರಶ್ನೆ 29. ಯಾವ ವರ್ಷದೊಳಗೆ ಭಾರತ ವಿಶ್ವದ ಉನ್ನತ 3 ಕ್ವಾಂಟಮ್ ಆರ್ಥಿಕತೆಯಲ್ಲೊಂದು ಆಗುವ ಗುರಿ ಹೊಂದಿದೆ? ಆಯ್ಕೆಗಳು ಎ 2047, ಬಿ 2040, ಸಿ 2035, ಡಿ 2030. ಉತ್ತರ ಎ 2047. ಪ್ರಶ್ನೆ 30. ಕ್ವಾಂಟಮ್ ರಸ್ತೆ ನಕ್ಷೆಯ ಗುರಿಗಳಲ್ಲಿ ತಂತ್ರಜ್ಞಾನವನ್ನು ಯಾವ ಕ್ಷೇತ್ರಕ್ಕೆ ಅನ್ವಯಿಸುವುದು ಸೇರಿದೆ? ಆಯ್ಕೆಗಳು ಎ ಕೃಷಿ ಮತ್ತು ಪಶುಸಂಗೋಪನೆ, ಬಿ ತೈಲ ಮತ್ತು ಅನಿಲ, ಸಿ ರಕ್ಷಣಾ, ಆರೋಗ್ಯ ಮತ್ತು ಹಣಕಾಸು, ಡಿ ಪ್ರವಾಸೋದ್ಯಮ. ಉತ್ತರ ಸಿ ರಕ್ಷಣಾ, ಆರೋಗ್ಯ ಮತ್ತು ಹಣಕಾಸು. ಪ್ರಶ್ನೆ 31. 2025ರ ಪುರುಷರ ವಿಶ್ವ ವರ್ಷದ ಅಥ್ಲೀಟ್ ಪ್ರಶಸ್ತಿಯನ್ನು ಯಾರು ಗೆದ್ದರು? ಆಯ್ಕೆಗಳು ಎ ಸೆಬಾಸ್ಟಿಯನ್ ಸಾವೆ, ಬಿ ಅರ್ಮಾಂಡ್ ಡುಪ್ಲಾಂಟಿಸ್, ಸಿ ಉಸೇನ್ ಬೋಲ್ಟ್, ಡಿ ಎಮ್ಯಾನ್ಯುಯಲ್ ವ್ಯಾನೋನಿ. ಉತ್ತರ ಬಿ ಅರ್ಮಾಂಡ್ ಡುಪ್ಲಾಂಟಿಸ್. ಪ್ರಶ್ನೆ 32. ಅರ್ಮಾಂಡ್ ಡುಪ್ಲಾಂಟಿಸ್ ಯಾವ ದೇಶವನ್ನು ಪ್ರತಿನಿಧಿಸುತ್ತಾರೆ? ಆಯ್ಕೆಗಳು ಎ ಕೀನ್ಯಾ, ಬಿ ಅಮೆರಿಕ, ಸಿ ಸ್ವೀಡನ್, ಡಿ ಸ್ಪೇನ್. ಉತ್ತರ ಸಿ ಸ್ವೀಡನ್. ಪ್ರಶ್ನೆ 33. ವಿಶ್ವ ಅಥ್ಲೆಟಿಕ್ ಪ್ರಶಸ್ತಿ 2025ರ ಸಮಾರಂಭವನ್ನು ಎಲ್ಲಿ ನಡೆಸಲಾಯಿತು? ಆಯ್ಕೆಗಳು ಎ ಟೋಕಿಯೋ, ಬಿ ಬರ್ಲಿನ್, ಸಿ ಪ್ಯಾರಿಸ್, ಡಿ ನ್ಯೂಯಾರ್ಕ್. ಉತ್ತರ ಎ ಟೋಕಿಯೋ. ಪ್ರಶ್ನೆ 34. 2025ರ ಮಹಿಳಾ ವಿಶ್ವ ವರ್ಷದ ಅಥ್ಲೀಟ್ ಪ್ರಶಸ್ತಿಯನ್ನು ಯಾರು ಗೆದ್ದರು? ಆಯ್ಕೆಗಳು ಎ ಮೇರಿ ಮೋರಾ, ಬಿ ಫೇಕ್ ಕಿಪಿಗೊನ್, ಸಿ ಶಕರಿ ರಿಚರ್ಡ್ಸನ್, ಡಿ ಸಿಡ್ನಿ ಮೆಕ್ಲಾಫ್ಲಿನ್ ಲೆವ್ರೋನ್. ಉತ್ತರ ಡಿ ಸಿಡ್ನಿ ಮೆಕ್ಲಾಫ್ಲಿನ್ ಲೆವ್ರೋನ್. ಪ್ರಶ್ನೆ 35. ಸಿಡ್ನಿ ಮೆಕ್ಲಾಫ್ಲಿನ್ ಲೆವ್ರೋನ್ ಯಾವ ದೇಶವನ್ನು ಪ್ರತಿನಿಧಿಸುತ್ತಾರೆ? ಆಯ್ಕೆಗಳು ಎ ಅಮೆರಿಕ, ಬಿ ಕೆನಡಾ, ಸಿ ಜರ್ಮನಿ, ಡಿ ಆಸ್ಟ್ರೇಲಿಯಾ. ಉತ್ತರ ಎ ಅಮೆರಿಕ. ಪ್ರಶ್ನೆ 36. ಭಾರತ್ ಟ್ಯಾಕ್ಸಿ ಪ್ರಯೋಗ ಹಂತದ ಕಾರ್ಯಾಚರಣೆ ಯಾವ 2 ರಾಜ್ಯಗಳಲ್ಲಿ ಆರಂಭವಾಯಿತು? ಆಯ್ಕೆಗಳು ಎ ದೆಹಲಿ ಮತ್ತು ರಾಜಸ್ಥಾನ, ಬಿ ದೆಹಲಿ ಮತ್ತು ಗುಜರಾತ್, ಸಿ ಗುಜರಾತ್ ಮತ್ತು ಕರ್ನಾಟಕ, ಡಿ ಮಹಾರಾಷ್ಟ್ರ ಮತ್ತು ದೆಹಲಿ. ಉತ್ತರ ಬಿ ದೆಹಲಿ ಮತ್ತು ಗುಜರಾತ್. ಪ್ರಶ್ನೆ 37. ಭಾರತ್ ಟ್ಯಾಕ್ಸಿ ಯಾವ ಮಾದರಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ? ಆಯ್ಕೆಗಳು ಎ ಸಹಕಾರಿಯ ಮಾದರಿ, ಬಿ ಖಾಸಗಿ ಮಾದರಿ, ಸಿ ಸರ್ಕಾರದ ಮಾದರಿ, ಡಿ ವಿದೇಶಿ ಹೂಡಿಕೆ ಮಾದರಿ. ಉತ್ತರ ಎ ಸಹಕಾರಿ ಮಾದರಿ. ಪ್ರಶ್ನೆ 38. ಭಾರತ್ ಟ್ಯಾಕ್ಸಿ ಯಾವ ಸರ್ಕಾರಿ ಡಿಜಿಟಲ್ ಸೇವೆಗಳೊಂದಿಗೆ ಏಕೀಕರಣಗೊಂಡಿದೆ? ಆಯ್ಕೆಗಳು ಎ ಭೀಮ್ ಮತ್ತು ರೂಪೇ, ಬಿ ಆರೋಗ್ಯ ಸೇತು ಮತ್ತು ಕೋವಿನ್, ಸಿ ಎನ್ಪಿಸಿಐ ಮತ್ತು ಜಿಎಸ್ಟಿ ಪೋರ್ಟಲ್, ಡಿ ಡಿಜಿಲಾಕರ್ ಮತ್ತು ಉಮಂಗ್. ಉತ್ತರ ಡಿ ಡಿಜಿಲಾಕರ್ ಮತ್ತು ಉಮಂಗ್. ಪ್ರಶ್ನೆ 39. ಈ ಸ್ವತ್ತು 2.0 ಎಂಬ ಸುಧಾರಿತ ಡಿಜಿಟಲ್ ವೇದಿಕೆಯನ್ನು ಯಾವ ರಾಜ್ಯ ಆರಂಭಿಸಿದೆ? ಆಯ್ಕೆಗಳು ಎ ತೆಲಂಗಾಣ, ಬಿ ಕರ್ನಾಟಕ, ಸಿ ಕೇರಳ, ಡಿ ತಮಿಳುನಾಡು. ಉತ್ತರ ಬಿ ಕರ್ನಾಟಕ. ಪ್ರಶ್ನೆ 40. ಈ ಸ್ವತ್ತು 2.0 ಮುಖ್ಯವಾಗಿ ಯಾವ ಉದ್ದೇಶಕ್ಕಾಗಿ ವಿನ್ಯಾಸಗೊಳಿಸಲಾಗಿದೆ? ಆಯ್ಕೆಗಳು ಎ ನಗರ ಸ್ಮಾರ್ಟ್ ಪಾರ್ಕಿಂಗ್, ಬಿ ಉದ್ಯೋಗ ನೋಂದಣಿ, ಸಿ ಗ್ರಾಮೀಣ ಆಸ್ತಿ ತೆರಿಗೆ ಮತ್ತು ಇ ಖಾತಾ ಪ್ರವೇಶ, ಡಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ. ಉತ್ತರ ಸಿ ಗ್ರಾಮೀಣ ಆಸ್ತಿ ತೆರಿಗೆ ಮತ್ತು ಇ ಖಾತಾ ಪ್ರವೇಶ. ಧನ್ಯವಾದಗಳು.